ರಾಜಕೀಯ ಅಸ್ಥಿರತೆ ಲಾಭ ಪಡೆಯಲು ಜ್ಯೋತಿಷಿಗಳು ಮುಂದಾಗಿದ್ದಾರೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಾಜಕೀಯ ಅಸ್ಥಿರತೆ ಲಾಭ ಪಡೆಯಲು ಜ್ಯೋತಿಷಿಗಳು ಮುಂದಾಗಿದ್ದಾರೆ. ರಾಜಕೀಯದ ಅಸ್ಥಿರತೆಯ ಕೆಲ ಜ್ಯೋತಿಷಿಗಳಿಗೆ ಬಂಡವಾಳ ಆಗ್ಬಿಟ್ಟಿದೆ. ಇತ್ತ ಯಡಿಯೂರಪ್ಪ ಸಿಎಂ ಆಗಲು ಬಿಜೆಪಿಯಿಂದ ಹೋಮ ಮತ್ತು ಹವನವನ್ನ ಮಾಡಲಾಗ್ತಾ ಇದೆ. ಅತ್ತ ಸರ್ಕಾರವನ್ನ ಉಳಿಸಿಕೊಳ್ಳಲು ಹೋಮ ಹವನವನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ಮಾಡ್ತಾ ಇದೆ. ರಾಜಕಾರಣಿಗಳು ಜ್ಯೋತಿಷಿಗಳ ಮೊರೆ ಹೋಗೋದು ಹೊಸತೇನಲ್ಲ. ಆದ್ರೆ ಈ ಬಾರಿ ರಾಜಕೀಯ ಅಸ್ಥಿರತೆ ಜ್ಯೋತಿಷಿಗಳಿಗೆ ಒಂದ್ ರೀತಿ ದೊಡ್ಡ ಸುಗ್ಗಿಯಾಗಿದೆ. ಯಾಕಂದ್ರೆ ಕರ್ನಾಟಕ ರಾಜಕೀಯದಲ್ಲಿ ಸಾಕಷ್ಟು ಕಷ್ಟಗಳು ಬರ್ತಾ ಇದೆ. ಎಲ್ಲಾ ರಾಜಕಾರಣಿಗಳು ಈಗ ದೇವರ ಮೊರೆ ಹೋಗಿದ್ದಾರೆ. ಗರುಡಾಚಾರ್ಯ ಯಾಗದ ಬಳಿಕ ಮತ್ತೊಂದು ದೈವಿ ಕಾರ್ಯದ ಮೊರೆ ಹೋಗಿದೆ ಬಿಜೆಪಿ. ಅಗಸ್ತ್ಯ ಮಹಾಮುನಿ ಲೋಪಮುದ್ರಾ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸುವಂತೆ ಜ್ಯೋತಿಷಿಗಳು ಸಲಹೆಯನ್ನ ನೀಡಿದ್ದಾರಂತೆ. ಯಾಕಂದ್ರೆ ಒಂದು ಕಡೆ ಸರ್ಕಾರವನ್ನ ಉಳಿಸ್ಕೊಳ್ಬೇಕು ಅಂತ ಜೆಡಿಎಸ್ ಮತ್ತು ಕಾಂಗ್ರೆಸ್ ಹೋಮ ಹವನವನ್ನ ಮಾಡ್ತಾ ಇದ್ರೆ, ಬಿಜೆಪಿ ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಅಧಿಕಾರಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಕಡೆ ಅವರು ಹವನವನ್ನ ಮಾಡಿಸ್ತಾ ಇದ್ದಾರೆ. ಜ್ಯೋತಿಷಿ ಸಲಹೆ ಪರಿಗಣಿಸುವಂತೆ ಈಗ ಯಡಿಯೂರಪ್ಪ ಮೇಲೆ ಕೆಲವು ಮುಖಂಡರು ಒತ್ತಾಯನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಅವರ ಪ್ಲಾನ್ ಸ್ವಲ್ಪ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ದೇವರ ಮೊರೆ ಹೋಗಿ ಅಂತ ಕೆಲವು ಬಿಜೆಪಿ ಶಾಸಕರು ಅವ್ರಿಗೆ ಒಂದು ಸಲಹೆಯನ್ನ ನೀಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪವನ್. ಸಾಮಾನ್ಯವಾಗಿ ರಾಜಕಾರಣಿಗಳು ಜ್ಯೋತಿಷ್ಯನ ನಂಬ್ತಾರೆ. ಏನೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೂ ಅಥವಾ ಯಾವ ದಿಕ್ಕಿನಲ್ಲಿ ಕುತ್ಕೊಳ್ಬೇಕಾದ್ರೂ ಕೂಡ ಜ್ಯೋತಿಷಿಗಳ ಮೊರೆ ಹೋಗ್ತಾರೆ. ಸೊ ಹೀಗಾಗಿ ಒಂದು ಕಡೆ ಸರ್ಕಾರನ ಉಳಿಸ್ಕೊಳ್ಬೇಕು ಅಂತ ಜೆಡಿಎಸ್ ಮತ್ತು ಕಾಂಗ್ರೆಸ್ ಹೋಮ ಹವನವನ್ನು ಮಾಡಿಸ್ತಾ ಇದ್ರೆ, ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಹೀಗಾಗಿ ಯಡಿಯೂರಪ್ಪ ಅವ್ರಿಗೆಲ್ಲೋ ಈ ಹಿಂದೆ ಚುನಾವಣೆಗಳಲ್ಲಿ ಲಕ್ ಫ್ಯಾಕ್ಟರ್ ಸ್ವಲ್ಪ ಕಮ್ಮಿ ಇದೆ. ಹೀಗಾಗಿ ಅವ್ರಿಗೆ ಈಗ ಪೂಜೆ ಮಾಡಿಸ್ಬೇಕು ಅಂತ ಕೆಲವು ಬಿಜೆಪಿ ಶಾಸಕರು ಸಲಹೆಯನ್ನ ನೀಡಿದ್ದಾರೆ. ಸೊ ಒಟ್ಟಾರೆ ಜ್ಯೋತಿಷಿಗಳಿಗೆ ಮಾತ್ರ ಇವೆರಡರಿಂದ ಸಖತ್ ಲಾಭ ಇದೆ ಅವ್ರಿಗೆ, ಅಲ್ವಾ? ಖಂಡಿತ ದಿವ್ಯಾ, ನೋಡಬಹುದು ಸದ್ಯದ ರಾಜಕೀಯ ಅಸ್ಥಿರತೆ ಏನಿದೆ ಅದು ಜ್ಯೋತಿಷಿಗಳಿಗೆ ಲಾಭ ಮಾಡಿಕೊಡ್ತಾ ಇದೆ. ಸಾಕಷ್ಟು ವಿಚಾರಗಳಲ್ಲಿ ತಾವು ನೋಡಬಹುದು. ಹೋಮ ಹವನ ಇರಬಹುದು, ಜ್ಯೋತಿಷಿಗಳು ಸಲಹೆ ಪಡೆಯೋದು ರಾಜಕಾರಣಿಗಳು ಹಿಂದಿನೂ ಕೂಡ ಅನುಸರಿಸಿಕೊಂಡು ಬಂದಿರುವಂತಹ ಪದ್ಧತಿಗಳು. ಸೊ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಹೋಮ ಹವನಗಳನ್ನು ಮಾಡ್ತಾ ಇರುವಂತಹ ಅನೇಕ ಘಟನೆಗಳನ್ನ ತಾವು ಗಮನಿಸಿರಬಹುದು. ಈಗಲೂ ಕೂಡ ಆ ರೀತಿಯಂತ ಪ್ರಯತ್ನಗಳು ರಾಜಕಾರಣಿಗಳಿಂದ ನಡೀತಾ ಇದೆ. ಇದ್ರ ಒಟ್ಟಾರೆ ಎಲ್ಲ ಒಂದು ಲಾಭ ಆಗ್ತಾ ಇರೋದು ಜ್ಯೋತಿಷಿಗಳಿಗೆ. ಹವನ ಮಾಡಿಸಿ, ಹೋಮ ಮಾಡಿಸಿ, ಈ ಪೂಜೆ ಮಾಡಿಸಿ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಮ ಹವನ ಮಾಡಿಸ್ಲಿಕ್ಕೆ ರಾಜಕಾರಣಿಗಳಿಗೆ ಜ್ಯೋತಿಷಿಗಳು ಪುಕ್ಕಟ ಸಲಹೆ ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ದೈವಕ್ಕೆ ಹೆದರಿ ರಾಜಕಾರಣಿಗಳು ಹೋಮ ಹವನಗಳನ್ನು ಮಾಡಿಸಿದ್ರು ಕೂಡ ಪರೋಕ್ಷವಾಗಿ ಅದರ ಹಣದ ಲಾಭ ಜ್ಯೋತಿಷಿಗಳಿಗೆ ಆಗ್ತಾ ಇದೆ. ಹೀಗಾಗಿ ಕೆಲ ಜ್ಯೋತಿಷಿಗಳು ಈ ರಾಜಕೀಯ ಅಸ್ಥಿರತೆಯ ಒಂದು ವಾತಾವರಣವನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಹಣವನ್ನ ಲೂಟಿ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕೆಲವೊಂದಿಷ್ಟು ಜನ ರಾಜಕಾರಣಿಗಳು ಅದರಲ್ಲಿ ನಿರತರಾಗಿದ್ದಾರೆ. ಕೆಲವೊಂದಿಷ್ಟು ಜನ ಹೋಮ ಹವನದ ಮೊರೆ ಹೋಗಿರುವಂತದ್ದು, ಒಂದು ಗರುಡಾಚಾರ್ಯ ಯಾಗ ಮಾಡ್ತಾ ಇದ್ದಾರೆ ಅನ್ನುವಂತ ಸುದ್ದಿ ಹರಡಿರುವಾಗಲೇ ಈಗ ಮತ್ತೊಂದು ಬೆಳವಣಿಗೆ ಆಗಿದೆ ಬಿಜೆಪಿ ವಲಯದಲ್ಲಿ ಅನ್ನುವಂತ ಮಾತುಗಳು ಹೇಳಲಾಗ್ತಾ ಇದೆ. ಒಂದ್ ಕಡೆ ಇನ್ನೊಂದು ಹೊಸ ಒಂದು ದೈವಿ ಕಾರ್ಯಕ್ಕೆ ಮೊರೆ ಹೋಗ್ಲಿಕ್ಕೆ ಯಡಿಯೂರಪ್ಪ ಮುಂದಾಗಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಗಸ್ತ್ಯ ಮಹಾಮುನಿಗಳ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪಿಸುವ ಮುಖಾಂತರವಾಗಿ ಪೂಜೆಯನ್ನ ಮಾಡ್ಬೇಕು ಅನ್ನೋದ್ರಲ್ಲಿ ಯಾರೋ ಒಬ್ರು ಜ್ಯೋತಿಷಿ ಅವರು ಯಡಿಯೂರಪ್ಪರು ಸಲಹೆ ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಅದನ್ನ ನಿರ್ಧಾರ ತೆಗೆದುಕೊಂಡಿಲ್ಲ ಯಡಿಯೂರಪ್ಪನವರು ಅನ್ನುವಂತ ಒಂದು ಮಾಹಿತಿ ಇದೆ. ಆದ್ರೆ ಕೆಲವೊಂದಿಷ್ಟು ಜನ ಆಪ್ತ ಮುಖಂಡರು ಆ ಜ್ಯೋತಿಷಿ ಅವರು ಹೇಳಿರುವಂತ ಸಲಹೆಯನ್ನು ಪರಿಗಣಿಸಿ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಯಾವುದೇ ಅಂತ ನಿರ್ಧಾರ ಆಗಿಲ್ಲ. ಅಗಸ್ತ್ಯ ಮಹಾಮುನಿಗಳ ಒಂದು ಆ ಮೂರ್ತಿ ಪ್ರತಿಷ್ಠಾಪಿಸಿ ಅದನ್ನ ಪೂಜೆ ಮಾಡಿದ್ರೆ ಒಂದು ವೇಳೆ ನಿಮ್ಮ ಸಿಎಂ ಆಗೋ ದಾರಿ ಸುಲಭ ಆಗುತ್ತೆ ಅನ್ನುವಂತ ಸಲಹೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಿವ್ಯಾ, ಓಕೆ, ಧನ್ಯವಾದಗಳು ಪವನ್.